ಬೆಂಗಳೂರು ಕೆಂಗೇರಿಯ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಕರ್ನಾಟಕದ ಮೊದಲ ಸಮರ್ಪಿತ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಆರಂಭಿಸಲಾಗಿದೆ. ಯಕೃತ್ತಿನಲ್ಲಿ ಕಂಡುಬರುವ ಗಡ್ಡೆಗಳು ಅಥವಾ ನಾಡ್ಯೂಲ್ಗಳ ತಪಾಸಣೆ, ರೋಗನಿರ್ಣಯ ಮತ್ತು ಚಿಕಿತ್ಸೆಯನ್ನು ಒಂದೇ ಸೂರಿನಡಿ ಒದಗಿಸುವುದು ಈ ಕ್ಲಿನಿಕ್ನ ಪ್ರಮುಖ ಉದ್ದೇಶವಾಗಿದೆ. ಹೆಪಟಾಲಜಿಸ್ಟ್ಗಳು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಹೆಪಟೋಬಿಲಿಯರಿ ಸರ್ಜನ್ಗಳು, ಗ್ಯಾಸ್ಟ್ರೋಎಂಟರಾಲಜಿಸ್ಟ್ಗಳು, ರೇಡಿಯಾಲಜಿಸ್ಟ್ಗಳು, ಆಂಕಾಲಜಿಸ್ಟ್ಗಳು, ಪ್ಯಾಥಾಲಜಿಸ್ಟ್ಗಳು ಹಾಗೂ ಪೌಷ್ಟಿಕ ತಜ್ಞರು ಒಟ್ಟಾಗಿ ರೋಗಿಯ ಪ್ರಕರಣವನ್ನು ಪರಿಶೀಲಿಸಿ ವೈಯಕ್ತಿಕ ಚಿಕಿತ್ಸಾ ಯೋಜನೆ ರೂಪಿಸಲಿದ್ದಾರೆ. ಲಿವರ್ ಸಿಸ್ಟ್, ಹೀಮ್ಯಾಂಜಿಯೋಮಾ, ಫೋಕಲ್ ನಾಡ್ಯುಲಾರ್ ಹೈಪರ್ಪ್ಲೇಷಿಯಾ, ಲಿವರ್ ಅಡೆನೋಮಾ, ಲಿವರ್ ಕ್ಯಾನ್ಸರ್, ಮೆಟಸ್ಟ್ಯಾಟಿಕ್ ಲಿವರ್ ಲೆಷನ್ಗಳು ಸೇರಿದಂತೆ ಸಂಕೀರ್ಣ ಲಿವರ್ ಟ್ಯೂಮರ್ಗಳಿಗೂ ಇಲ್ಲಿ ಚಿಕಿತ್ಸೆ ಮತ್ತು ಮೌಲ್ಯಮಾಪನ ದೊರೆಯಲಿದೆ. ಬಹುತಜ್ಞರ ಸಮಗ್ರ ಸೇವೆಯಿಂದ ಅನಗತ್ಯ ರೆಫರಲ್ಗಳು, ಪುನರಾವರ್ತಿತ ಪರೀಕ್ಷೆಗಳು ಮತ್ತು ಚಿಕಿತ್ಸೆಯಲ್ಲಿನ ವಿಳಂಬವನ್ನು ಕಡಿಮೆ ಮಾಡುವ ಗುರಿಯನ್ನು ಕ್ಲಿನಿಕ್ ಹೊಂದಿದೆ. ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯ ಸಿಒಒ ರವಿ ಬಗಾಲಿ ಮಾತನಾಡಿ, ರೋಗಿಗಳ ಪ್ರಯಾಣವನ್ನು ಸರಳಗೊಳಿಸುವ ಹಾಗೂ ಅತ್ಯಾಧುನಿಕ ತಜ್ಞ ಸೇವೆಗಳನ್ನು ಒಂದೇ ಕಡೆ ಒದಗಿಸುವ ನಿಟ್ಟಿನಲ್ಲಿ ಈ ಕ್ಲಿನಿಕ್ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಡಾಕ್ಟರ್ ಆದರ್ಶ್ ಸಿಕೆ, ಚೀಫ್ ಆಫ್ ಗ್ಯಾಸ್ಟ್ರಾಂಟರಾಲಜಿ, ಹೆಪಟಾಲಜಿ ಅಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನೆಗಲ್ಸ್ ಬಿಜಿಎಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಲಾಂಚ್ ಮಾಡ್ತಿರೋದು ಲಿವರ್ ನಾಡ್ಯೂಲ್ ಕ್ಲಿನಿಕ್ ಆರ್ ಲಿವರ್ ಸಿಸ್ಟ್ ಕ್ಲಿನಿಕ್ ಅಂತ. ಸೊ ನೀವೆಲ್ಲ ಕೇಳಿದಿರಾ ಲಿವರ್ ಕ್ಲಿನಿಕ್, ಜಾಂಡೀಸ್ ಕ್ಲಿನಿಕ್, ಹೆಪಟೈಟಿಸ್ ಕ್ಲಿನಿಕ್, ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್. ಈಗ ಲಿವರ್ ನಾಡ್ಯೂಲ್ ಅಥವಾ ಸಿಸ್ಟ್ ಅಂದ್ರೆ ಏನು? ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಗ್ಯುಲರ್ ಆಗಿ ಈಗ ಹೆಲ್ತ್ ಚೆಕ್ ಮಾಡಿದಾಗ 5 ಜನರಲ್ಲಿ ಒಬ್ಬರಿಗೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನಾಡ್ಯೂಲ್ ಅಂತ ಇರ್ತದೆ. ಸೊ ಅವರಿಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಏನ್ ಮಾಡ್ಬೇಕು, ಈಗ ಗಡ್ಡೆ ಇದೆ, ನೀರಿನ ಗಡ್ಡೆ ಇದೆ, ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಅಟ್ ಒನ್ ಸ್ಟೆಪ್ ವಿ ಕ್ಯಾನ್ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು, ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಏನು ಬೇಕಾಗ್ಲಿಕ್ಕಿಲ್ಲ. ಲಿವರ್ ಸಿಸ್ಟ್ ಕ್ಯಾನ್ ಬಿ ಸಮಥಿಂಗ್ ಮೈನರ್, ಬಟ್ some of them can be pre-cancerous or can be cancerous or may require some other modality of treatment. So ಅವರಿಗೆ ಫರ್ದರ್ ಎವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಮೆನಿ ಟೈಮ್ಸ್ ಪೇಷಂಟ್ಸ್ ಗೆಟ್ ಫಾಲ್ಸ್ಲಿ ಅಶ್ಯೂರ್ಡ್, ಏನಿಲ್ಲ ಬಿಡು ಅಂದ್ಬಿಟ್ಟು ಹೋಗಿರ್ತಾರೆ. 1 year 2 year ಆದ್ಮೇಲೆ ಬರ್ತಾರೆ, ನೋಡೋದು ಲಿವರ್ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅವಾಗ ಕೇಳೋದಿಲ್ಲ, ಸರ್ ಮುಂಚೆ ಇತ್ತು, ಯಾರು ಏನೋ ಹೇಳಿಲ್ಲ, ನಮಗೆ ಗೊತ್ತಿರಲಿಲ್ಲ, ವಿ ಮಿಸ್ಡ್ ಇಟ್ ಅಂತ. ಸೊ ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅಂತ ತೆಗೆದು, ಸೊ ದಟ್ ನಾವಿರ್ಬೋದು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ಬೋದು, ರೇಡಿಯಾಲಜಿಸ್ಟು, ಆಂಕಾಲಜಿಸ್ಟು, ಫಿಸಿಷಿಯನ್, ಎವ್ರಿಬಡಿ ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್. ಸೊ ಅಕಾರ್ಡಿಂಗ್ ಟು ದ ಫೈಂಡಿಂಗ್ಸ್ ಅದ್ರಲ್ಲಿ ಏನು ಬರುತ್ತೆ, ಈಗ ಬೇಸಿಕ್ ರಕ್ತ ಪರೀಕ್ಷೆ, CT ಸ್ಕ್ಯಾನ್ ಮಾಡ್ತೇವೆ, ರಿಪೋರ್ಟ್ಸ್ ಅಲ್ಲಿ ಏನು ಬರುತ್ತೆ ಅದು ನೋಡ್ಕೊಂಡು, ಮೋಸ್ಟ್ ಆಫ್ ದ ಟೈಮ್ ಪೇಷಂಟಿಗೆ ಮೆಡಿಸಿನ್ಸ್ ಅಥವಾ ಸಿಂಪಲ್ ರಿಅಶ್ಯೂರೆನ್ಸ್ ಅಲ್ಲೇ ಸಾಕಾಗ್ಬೋದು. ಕೆಲವರಿಗೆ ಬಯಾಪ್ಸಿ ಬೇಕಾಗ್ಬೋದು, ಕೆಲವರಿಗೆ ಸರ್ಜರಿನೂ ಬೇಕಾಗ್ಬೋದು, ಕೆಲವರಿಗೆ ಟ್ರಾನ್ಸ್ಪ್ಲಾಂಟು ಬೇಕಾಗ್ಬೋದು. ಸೊ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್, ಡಿಪೆಂಡಿಂಗ್ ಆನ್ ದ ಫೈಂಡಿಂಗ್ಸ್ ನಾವು ಅದನ್ನು ಡಿಸೈಡ್ ಮಾಡ್ಬೋದು. ಮುಂಚೆ ಪೇಷಂಟ್ ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟರ್ಗೆ, ಅಲ್ಲಿಂದ ಇನ್ನೊಂದು ಡಾಕ್ಟರ್ಗೆ ಆ ಥರ ಹೋಗ್ಬೇಕಿತ್ತು, ಒಂದು ಪಿಲ್ಲರ್ ಟು ಪೋಸ್ಟ್. ಈಗ ಇದು ಮಾಡೋದ್ರಿಂದ ಆಲ್ ಡಾಕ್ಟರ್ಸ್ ವಿಲ್ ಬಿ ಅಂಡರ್ ಒನ್ ರೂಟ್. ಒಂದ್ಸತಿ ಪೇಷಂಟ್ ಬಂದ್ರೆ ಕನ್ಫ್ಯೂಷನ್ ಇರೋದಿಲ್ಲ, ಕನ್ಕ್ಲೂಷನ್ ಇರುತ್ತೆ. ಸರ್, ಇದು ಯಾವ ರೀತಿ ಪ್ಯಾಕೇಜ್ ಇರುತ್ತೆ ಸರ್? ಇದು ಪ್ಯಾಕೇಜ್ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಆದ್ಮೇಲೆ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಜಸ್ಟ್ ಇನ್ 1 ಕನ್ಸಲ್ಟೇಷನ್ ಅಲ್ಲಿ ಎಲ್ಲ ಆಗುತ್ತೆ. ಈಗ CT ಸ್ಕ್ಯಾನ್ ಅಥವಾ ಮತ್ತೊಂದು ಬೇಕಾಯ್ತು ಅಂದ್ರೆ ಅದಕ್ಕೆ ಅಡಿಷನಲ್ ಕಾಸ್ಟ್ ಇರುತ್ತೆ. ಅದರ್ವೈಸ್ ಇದು ಜಸ್ಟ್ 1 ಕನ್ಸಲ್ಟೇಷನ್, ಎವ್ರಿಥಿಂಗ್ ಕ್ಯಾನ್ ಬಿ ಡನ್. ಪೇಷಂಟ್ ಬಿಗಿನಿಂಗ್ ಸಿಂಪ್ಟಮ್ಸ್ ಅಂದ್ರೆ ಏನಿರುತ್ತೆ? ಸೊ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಅಲ್ಟ್ರಾಸೌಂಡ್ ಮಾಡಿಸೋದು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್, ಅದು ಹೊಟ್ಟೆ ನೋವು ಇರ್ಬೋದು. ಮೋಸ್ಟ್ ಕಾಮನ್ ಇಸ್ ಜನರಲ್ ಹೆಲ್ತ್ ಚೆಕ್. ಈಗ ಸುಮ್ಮನೆ ಸ್ಯಾಟರ್ಡೇಸ್ ಎಲ್ಲರೂ ಹೆಲ್ತ್ ಚೆಕಪ್ಗೆ ಅಂತ ಬರ್ತಾರೆ, 50 ಅಲ್ಟ್ರಾಸೌಂಡ್ ಆಗುತ್ತೆ. 50ಅಲ್ಲಿ ಅಟ್ಲೀಸ್ಟ್ 10 ಜನಕ್ಕೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನಾಡ್ಯೂಲ್ಸ್ ಅಂತ ಇರುತ್ತೆ. ಮುಂಚೆ ಏನ್ ಮಾಡ್ತಿದ್ರು, ಅಲ್ಟ್ರಾಸೌಂಡ್ ಮಾಡಿದವ್ರೆ ಹೇಳಿರೋರು ಏನೋ ಒಂದು ಇದೇನೋ ಆಗಲ್ಲ ಅಥವಾ ಏನೋ ಆಗುತ್ತೆ ಅಂತ, ಅದು ಅಂದಾಜ್ ಮೇಲೆ ಹೇಳಿದ್ರು. ಬಟ್ ಪೇಷಂಟ್ ಆಲ್ಸೋ ವಿಲ್ ಗೆಟ್ ಕನ್ಫ್ಯೂಸ್. ಈಗ ಒನ್ಸ್ ದೇ ಕಮ್ ಟು ದ ಲಿವರ್ ನಾಡ್ಯೂಲ್ ಕ್ಲಿನಿಕ್, ದೇ ವಿಲ್ ಗೆಟ್ ಎ ಕಂಪ್ಲೀಟ್ ಪಿಕ್ಚರ್.